ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂತಾಪ ಸೂಚನೆ. ಮಾಜಿ ಸಚಿವರು ಹಾಗೂ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಬಿಸಿ ನಾಗೇಶ್ ಅವರು ದಿನಾಂಕ 18/8/20 ನಿಧನ ಹೊಂದಿರುತ್ತಾರೆ. 1959 ಜುಲೈ 1 ಚಿಕ್ಕಮಗಳೂರಿನ ಬೆಳ್ಳೂರಿನಲ್ಲಿ ಜನಿಸಿದ ಶ್ರೀಯುತರು ಇಂಜಿನಿಯರಿಂಗ್ ಪದವೀಧರರಾಗಿದ್ದು ವೃತ್ತಿಯಲ್ಲಿ ಉದ್ಯಮಿಯಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದರು. ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದು ಶ್ರೀಯುತರು 2008 ಮತ್ತು 2018ರಲ್ಲಿ ತಿಪ್ಟೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಸೇವೆ ಸಲ್ಲಿಸಿದ್ದರು. ಬಸವರಾಜ ಬೊಮ್ಮಾಯಿರವರ ಸಂಪುಟದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡು ಜನರಾಗಿ ಆಗಿದ್ದರು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದ ಶ್ರೀಯುತರು ಜನರ ಮೆಚ್ಚುಗೆ ಪಾತ್ರರಾಗಿದ್ದರು. ಶ್ರೀಯುತರ ನಿಧನದಿಂದ ರಾಜ್ಯವು ಸರಳ ಸಜ್ಜನರ ರಾಜಕಾರಣಿಗಳನ್ನ ಕಳೆದುಕೊಂಡಾಗಿದೆ. ಸನ್ಮಾನ್ಯ ಸಭಾ ನಾಯಕರು. ಮಾನ್ಯ ಸಭಾಪತಿಗಳೇ, ಇವತ್ತು ಸಂತಾಪ ಸೂಚನೆಗೆ ಏನು ನೀವು ಮಂಡಿಸಿದಿರಿ ಅದಕ್ಕೆ ನಾನು ಅನುಮೋದನೆ ಕೊಡ್ತಾ ಬಿಸಿ ನಾಗೇಶ್ ರವರು ಮಾಜಿ ಸಚಿವರಾಗಿದ್ದಂಥವ್ರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿದ್ದಂಥವ್ರು, ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದಂಥವ್ರು, ಅವರು ಚಿಕ್ಕಮಗಳೂರಿನವರು 1959 ಇಸ್ವಿಯಲ್ಲಿ ಜನ ಪಡೆದಂಥವ್ರು. ಅವರು ಬಿಜೆಪಿ ಪಕ್ಷದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸದಸ್ಯರಾಗಿದ್ದು ತಳಮಟ್ಟದ ರಾಜಕೀಯ ಸಂಘಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ನಂತರ ಉನ್ನತ ಹುದ್ದೆಗೆ ಏರಿದಂತವ್ರು. ಮತ್ತೆ ವ್ಯಕ್ತಿತ್ವದಲ್ಲಿ ಬಹಳ ಸಹೃದಿಗಳು, ಸರಳವಂತರು ಆಗಿದ್ರು. ಎಲ್ಲರ ಜೊತೆಗೂ ಪ್ರೀತಿಯಿಂದ ಮಾತನಾಡ್ಸಂತವ್ರು ಆಗಿದ್ರು. ಜನರ ಅಪಾರ ವಿಶ್ವಾಸ ಮತ್ತೆ ಪ್ರೀತಿನ ಗಳಿಸಂತವ್ರು. ಆದ್ರೆ ಇವತ್ತು ಅವ್ರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಈ ಸಂತಾಪ ಸೂಚನೆಗೆ ಅನುಮೋದನೆ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.